ಮೊದಲ ಟಾಸ್ಕ್ನಲ್ಲೇ ಗೆದ್ದು ಬೀಗಿದ ಬಿವೈ ವಿಜಯೇಂದ್ರ. ಪಕ್ಷ ಸಂಘಟಿಸುವಲ್ಲಿ ಯಶಸ್ವಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ. ಚುನಾವಣೆಯಲ್ಲಿ ಅಧಿಕ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾದ ನಾಯಕ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷನ ಸ್ಥಾನ ಕೊಡಬೇಕಾದ್ರೆ ಅದೆಷ್ಟೋ ಜನ ಅವರನ್ನ ಟೀಕೆ ಮಾಡಿದ್ರು, ಒಂದ್ ರೀತಿ ಅವ್ರನ್ನ ವ್ಯಂಗ್ಯ ಮಾಡ್ಕೊಂಡಿದ್ರು, ಲೇವಡಿ ಮಾಡಿದ್ರು. ಆದ್ರೆ ಅವರೆಲ್ಲರ ಬಾಯಿಗೆ ಬೀಗ ಹಾಕುವಂತಹ ಕೆಲಸವನ್ನ ಬಿವೈ ವಿಜಯೇಂದ್ರ ಅವರು ಮಾಡಿದ್ದಾರೆ. ತಮ್ಮ ಅವಧಿಯಲ್ಲಿ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷ ಆದ ನಂತರ ದೊಡ್ಡ ಚುನಾವಣೆಯನ್ನ ಅವರು ಎದುರಿಸಿದ್ರು. ಅಂದ್ರೆ ತಮ್ಮ ಪಕ್ಷದ ಪರವಾಗಿ ಸಾಕಷ್ಟು ಕಾರ್ಯವನ್ನ ಮಾಡಿದ್ರು. ಪಕ್ಷ ಸಂಘಟಿಸುವಲ್ಲಾಗಿರಬಹುದು ಅಥವಾ ಪ್ರವಾಸವನ್ನ ಕೈಗೊಂಡು ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಾಗಿರಬಹುದು. ಈ ಎಲ್ಲ ಕಾರ್ಯಗಳನ್ನು ಬಹಳ ಸಮರ್ಥವಾಗಿ ಅವರು ನಿಭಾಯಿಸಿದ್ರು. ಇನ್ನು ಈ ರೀತಿ ನಿಭಾಯಿಸಿ ತಮ್ಮ ಸಾಮರ್ಥ್ಯವನ್ನ ಪ್ರೂಫ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಬರೋಬ್ಬರಿ 32 ರೋಡ್ ಶೋಗಳನ್ನ 20 ಸಭೆಗಳನ್ನ ನಡೆಸೋ ಮೂಲಕ ತಮ್ಮ ಮೊದಲ ಟಾಸ್ಕ್ ನಲ್ಲಿ ಗೆದ್ದು ತೋರಿಸಿದಂತಹ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಕೊಟ್ಟಂತಹ ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿ ತೋರಿಸಿದ್ದಾರೆ. ಈ ಮೂಲಕ ತಮ್ಮ ಟೀಕಾಕಾರರಿಗೆ, ತಮ್ಮ ಲೇವಡಿಗಾರರಿಗೆ ಒಂದು ಕಪಾಳ ಮೋಕ್ಷ ಮಾಡಿದ ಹಾಗಾಗಿದೆ ಅಥವಾ ಒಂದು ಖಡಕ್ ಆಗಿರುವಂತಹ ಸಂದೇಶವನ್ನ ಸಾರಿದ ಹಾಗಾಗಿದೆ. ತಮ್ಮ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ ಅಥವಾ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಜವಾಬ್ದಾರಿ ಹೊತ್ತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಲೋಕಸಭೆ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರ ಹಾಗೆ ಪ್ರವಾಸ ಕೈಗೊಂಡು ಅಧಿಕ ಸ್ಥಾನ ಪಡೆಯೋದ್ರಲ್ಲಿ ಸಫಲರಾಗಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಚುನಾವಣೆಯನ್ನ ಎದುರಿಸಿರುವ ವಿಜಯೇಂದ್ರ ಸಮರ್ಥವಾಗಿ ಅದನ್ನ ನಿಭಾಯಿಸಿ ರಾಜ್ಯದಲ್ಲಿ ಅಧಿಕ ಸ್ಥಾನಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ. ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ತಮ್ಮ ಎದುರಾಳಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಈ ತರಹದ ಅಭಿಪ್ರಾಯವನ್ನ ರಾಜಕೀಯ ವಲಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಿರಿಯ ನಾಯಕರು. ಲೋಕಸಭಾ ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳೋದಕ್ಕೆ ವಿಜಯೇಂದ್ರ ಸನ್ನದ್ಧರಾದರು. ಅದರಂತೆ ಕಾರ್ಯೋನ್ಮುಖರಾದಂತಹ ವಿಜಯೇಂದ್ರರವರು ಪ್ರವಾಸಗಳ ರೂಪುರೇಷೆಯನ್ನ ತಯಾರಿಸಿ ರಾಜ್ಯಾದ್ಯಂತ ತೆರಳೋದಕ್ಕೆ ಮುಂದಾದರು. ಅದರಂತೆ 12,223 ಕಿಲೋಮೀಟರ್ ಸಂಚರಿಸಿ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಬಿಜೆಪಿಗೆ ಅಧಿಕ ಸ್ಥಾನ ಸಿಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ತೋರಿದ ಬಳಿಕ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿ ಹೈಕಮಾಂಡ್ ರಾಜ್ಯದ ಹೊಣೆಯನ್ನ ಶಾಸಕ ಬಿವೈ ವಿಜಯೇಂದ್ರ ಹೆಗಲಿಗೆ ಹೊರಿಸಿತ್ತು. ರಾಜ್ಯದ ಜವಾಬ್ದಾರಿಯನ್ನ ಹೊತ್ತಂತಹ ವಿಜಯೇಂದ್ರ ಅವರು ತಮ್ಮದೇ ಆದ ಪಡೆಯನ್ನ ರಚಿಸಿಕೊಂಡ್ರು. ನಂತರ ತಂಡದೊಂದಿಗೆ ಕಾರ್ಯಪ್ರವೃತ್ತರಾಗಿ ಇದೀಗ 17 ಸ್ಥಾನ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ.